ಸೌಕರ್ಯ ಹೊಟ್ಟಿಗೆ ಎಷ್ಟು ತಿಂದರೂ ಸಾಲುವುದಿಲ್ಲ. ಹೊಟ್ಟೆ ಒಂದು ಹಸುವಿನ ಚೀಲು, ರೈತನಿಗೆ ಮಳೆ ಚಿಂತೆ, ನೌಕರಿ ಮಾಡುವನಿಗೆ ಲಂಚದ ಚಿಂತೆ, ನಿರುದ್ಯೋಗಿಗೆ ಕೆಲಸದ ಚಿಂತೆ, ನನಗೆ ಶಂಕರನ ಮನೆಯನ್ನು 3 ಬಾಗಿಲನ್ನಾಗಿ ಮಾಡುವ ಚಿಂತೆ. ಕುಲಕರ್ಣಿ, ಏ ಕುಲಕರ್ಣಿ, ನೀವು ಹೇಳಿದ ಕೆಲಸ ಸಕ್ಸಸ್ ಮಾಡ್ಕೊಂಡು ಬಂದ್ರಿ ಕುಲಕರ್ಣಿ. ಅಂದರೆ ಏನ ಆ ಶಂಕರನ್ ಕಂಪ್ನಿಯಾಗ ಸುಳ್ಳಿನ ಹುಂಗಿ ಊದಿ ನಿಮ್ಗೆ ಕೆಲಸ ಸರಳ ಮಾಡ್ಕೊಂಡು ಬಂದ್ರಿ ಇವ. ನಿನ್ನಂತ ನರಿ ಬುದ್ಧಿಯವರು ನಮ್ಮ ಕೈಯಲ್ಲಿರಬೇಕಾದರೆ ನಮ್ಮಂತ ರಾಜಕಾರಣಿಗಳು ದಿನನಿತ್ಯ ಬಡವರ ಮೇಲೆ ದಬ್ಬಾಳಿಕೆ ನಡೀತಾನೆ ಇರುತ್ತದೆ. ಆ ಮೂಕುತಿಮ್ಮ ಯಾವಾಗ ಬರ್ತಾನಂತ ಇಲ್ಲ. ಆ ಹುಟ್ಟಿನ ಸುಳ್ಳಿನ ಶಬ್ದ ಏನು ಊದಿ ಬಂದನ್ರಿಲ್ಲ, ಅವ್ರು ನಿಮ್ಮನ್ನ ಹುಡುಕೊತ್ತ ರಂಗ ಮಾಡಿ ಬಂದನ್ರಿ ನಾ ಬಂದ. ನಮಸ್ಕಾರ ನಾಗೇಶ, ನಮಸ್ಕಾರ. ನೋಡಿ ಸರ್, ನೀವು ನನಗೆ ಮಾಡಿದ ಉಪಕಾರ ನನ್ನ ಜೀವನದಲ್ಲಿ ಮರೆಯಲಾರ ಈ ರೈತರ ಮಗ ನಾಗೇಶ. ನೋಡು ನಾಗೇಶ, ಮನುಷ್ಯನಿಗೆ ಸಹಾಯ ಮಾಡುವುದರಲ್ಲಿ ತಪ್ಪೇನಿಲ್ಲ. ನಾನು ನಿನಗೆ ಒಂದು ಚಿಕ್ಕ ಕಾಣಿಕೆಯನ್ನು ಸಹಾಯ ಮಾಡಿದ್ದೇನೆ ಅಷ್ಟೇ. ಆದರೆ ನೀನು ಇನ್ನು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಬೇಕಾದರೆ ನೀನು ನಿಮ್ಮಷ್ಟಕ್ಕೆ ಎತ್ತರಕ್ಕೆ ಬೆಳೆಯಬೇಕಾದ್ರೆ ನಾನು ಏನು ಮಾಡಬೇಕು ಹೇಳಿ ಸರ್. ನೋಡು ನಾಗೇಶ, ಸಮಾಜ ನಿನ್ನನ್ನು ಕಣ್ಣೆತ್ತಿ ತಿರುಗಿ ನೋಡಬೇಕಾದರೆ ಮೊದಲು ನೀನು ಎದೆ ಗುಂಡಿಗೆಯನ್ನು ಭದ್ರಗೊಳಿಸಿಕೊಳ್ಳಬೇಕು. ಇದು ನಿನ್ನಿಂದ ಸಾಧ್ಯನಾ? ಅಸಾಧ್ಯವೆಂಬ ಪದವನ್ನು ಸಾಧಿಸಿ ತೋರಿಸುವ ಛಲಗಾರ ನಾನು. ನಿನ್ನ ಏನಾಗಬೇಕು ಹೇಳಿ ಸರ್. ಯಾರ ಈ ಆಸನ ನಿಮ್ಮ ಬಲಿಯಾಗ ಬಂದು ಬಿಡಂತ ಅಂತ ಹಕ್ರಿ ಇನ್ನೊಂದು ಹಕ್ರಿ ಹಂಗೆ. ನಾನು ಹಾಕುವ ಹವದ ಪಂಪಿಗೆ ಎಂತೆಂತ ದಿಮಿಂಗರು ನನ್ನ ಕಾಲಿಗೆ ಬಂದು ಬಿದ್ದಿರುವಾಗ ಇವನ್ಯಾವ ಲೆಕ್ಕ? ನೋಡಿ ಸರ್, ನನ್ನನ್ನ ಯಾವ ಕಾರಣ ಕೈ ಕರೆಸಿದ್ದೀರಿ ಮೊದಲು ಹೇಳಿ. ಮನೆಯಲ್ಲಿ ನನ್ನ ಹೆಂಡತಿ ಕಾಯಿಕೊಳ್ಳುತ್ತಾಳೆ. ಹೌದು ನಾಗೇಶ, ಹೌದು. ಮದುವೆಯಾಗಿ ಪತಿ ಎಂದು ಸ್ವೀಕರಿಸಿದ ಮೇಲೆ ಮನೆಗೆ ಹೋಗಲು ಸ್ವಲ್ಪ ಲೇಟ್ ಆದರೆ ಮನೆಯಿಂದ ಫೋನ್ ಬರುತ್ತೆ, ಯಾಕ್ರೀ ಲೇಟ್ ಅಂತ. ಯಾಕೆಂದರೆ ಹೊಸ ಸಂಸಾರ ಅಲ್ಲ, ಹೊಸ ಸಂಸಾರ ಹಾಲು ಜೇನಿನಂತಿರಬೇಕಾದರೆ ನೀನು ಸುದ್ದಿ ಬಳಸಿ ಮಾತನಾಡಬೇಡಿ, ನೇರವಾದ ವಿಷಯಕ್ಕೆ ಬನ್ನಿ. ನೋಡು ಕುಲಕರ್ಣಿ, ನೀನು ನನ್ನ ಕಿವಿಯಲ್ಲಿ ಓದಿದ ವಿಷಯ ನನ್ನ ಮನೆಯಲ್ಲಿ ವರ್ಕೌಟ್ ಆಗಬೇಕಾದರೆ ನಿಮ್ಮ MLA ಅವರ ಕಡೆಯಿಂದ ನನಗೆ ಇನ್ನಷ್ಟು ಹಣ ತೆಗೆಸಿಕೊಂಡು ಬರಬೇಕು. ನೋಡು ನಾಗೇಶ, ಧನಲಕ್ಷ್ಮಿಯು ನನ್ನ ಮನೆಯಲ್ಲಿ ಹೊಳೆಯಾಗಿ ಹರಿಯುತ್ತಿರುವಾಗ ನಿನಗೆ 10 ಲಕ್ಷ ಬೇಕಾ 15 ಲಕ್ಷ ಬೇಕಾ ಕೇಳು. ನೋಡಿ ಸರ್, ಕುಲಕರ್ಣಿ ಹೇಳಿದ ವಿಷಯವು ಸಕ್ಸಸ್ ಆಗಬೇಕಾದರೆ ನೀವು ನನಗೆ 15 ಲಕ್ಷ ರೂಪಾಯಿ ಕೊಡಬೇಕು. ನಿಮ್ಮಿಂದ ಸಾಧ್ಯವೇ? ಕುಲಕರ್ಣಿ, ಒಳಗೆ ಹೋಗಿ 20 ಲಕ್ಷ ರೂಪಾಯಿ ಬ್ಯಾಗ್ ತೆಗೆದುಕೊಂಡು ಬಾ. ನೋಡು ನಾಗೇಶ, ಪುಕ್ಷಣಿ ಹಣ ಸಿಕ್ಕಿದೆ ಎಂದು ಕುಣಿದು ಹಾಳಾಗಬೇಡ. ಹಾಗೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ನಿನ್ನ ಸಾವಿನ ಮೊತ್ತ ನಾನೇ ಫಿಕ್ಸ್ ಮಾಡಬೇಕಾಗುತ್ತದೆ. ಎಚ್ಚರ. ತಮ್ಮ, ಇದರ 20 ಲಕ್ಷದ ಈ ರೊಕ್ಕ ಎದಕ್ಕೆ ಕೊಟ್ಟಾರು ಇದನ್ನ ಮೊದಲು ಆಗ್ತದ. ಇದನ್ನ ಬಿಟ್ಟು ಬ್ಯಾರೆ ಏನಾರೇ ಆದ್ರೆ ತಮ್ಮ ಏಕಮಾರ 18 ತುಕಡ ಇವ್ರ ಮೊದಲ 2 ಮಂದಿ ಹಿಂಗೆ ಏನು ಮಾಡ್ತಾರ ಅನ್ನೋದು ಗುರ್ತಾಗಂಗಿಲ್ಲ. ಅಟ್ ಕೆಟ್ಟದಾರು ತಗೊಂಡು ರೊಕ್ಕ ಸರಳ ಕೆಲಸ ಮಾಡು ತಗೋ. ಇದ್ರಾಗ 20 ಲಕ್ಷ ಅದಾವ. ಅವನ ಇಂದ ನಮ್ಮ ಪ್ರಗತಿಪರ ರೈತರಿಗೆ ಹಾಳು ಬಿದ್ದು ಹೋಯಿತು. ಹೋಗು ಮರಿ, ಹೋಗು. ಕುಲಕರ್ಣಿ, ನಂಗೆ ಕಾನೂನು ಕೆಡುವುದಲ್ಲದೆ
ನನ್ನ ಬಾಳಿಯ ಬಣವನ್ನೇ ಕೆಡಿಸಿತಂತೆ. ಸೂರ್ಯಕಾಂತ ಆಡುವ ಆಟ ನಮ್ಮ ಪಾರ್ಟಿ ಅಧ್ಯಕ್ಷನಿಗೆ ತಿಳಿದಿಲ್ಲ. ನೀವು ಆಡುವ ಆಟ ಬಡರ ತಲೆಯಾಗ ಬಡಿದು ಬೂಟ, ನನ್ನ ಮಕ್ಕಳ ಮೇಲೆ ಕಣ್ಣು ಹಾಕುವ ನೋಟ, ಅವ್ರ ಮನಿ ಸತ್ಯಾನಾಶ ಮಾಡುವ ಆಟ. ಈ ಆಟ ಯಾರಿಗೇ ತಿಳಿಯಂಗಿಲ್ರಿ. ಇನ್ನ 10 ತಲೆ ಎತ್ತ ಬಂದ್ರು ಯಾವ ಮಗು ನೀವು ಆಡೋ ಆಟ ಹತ್ತಂಗಿಲ್ರಿ ದನ್ಯಾರ. ನಡಗಿಸಿದ ಈ ಗಡಗಡ ನಡಗಿಸಿದ ಈ MLA ಸೂರ್ಯಕಾಂತನಿಗೆ ಏಕವಚನದಲ್ಲಿ ಮಾತನಾಡಿದೆಯಾ? ಮಾತುಗಳು ನನ್ನ ಎದೆಯಲ್ಲಿ ಗಟ್ಟಿಬಿಟ್ಟಿವೆ. ಮಗನೇ ಶಂಕರ, ನಿನ್ನ ತಮ್ಮ ನಾಗೇಶನನ್ನು ನನ್ನ ಕೈವಡ ಮಾಡಿಕೊಂಡು ನಿನ್ನ ತಮ್ಮನಿಂದಲೇ ನಿನ್ನ ಮನೆಯನ್ನು ಸರ್ವನಾಶ ಮಾಡಿದ ನನ್ನ ಗೋಡೆ. ಒಳಗೆ ಹೋಗಿ ಒಂದು ಸ್ವಲ್ಪ ವಿಶ್ರಾಂತಿ ಪಡೆಯೋ ನಡೀರಿ.